ನಮಸ್ಕಾರ. ಮಾದಕ ದ್ರವ್ಯಗಳು ಸಮಾಜಕ್ಕೆ ಉಂಟು ಮಾಡುತ್ತಿರುವ ಭೀಕರ ಪರಿಣಾಮಗಳ ಬಗ್ಗೆ ಈ ವಿಶೇಷ ವರದಿ. ಇಂದು ಯುವ ಜನತೆಯನ್ನ ಹೆಚ್ಚು ಕಾಡುತ್ತಿರುವ ದೊಡ್ಡ ಸಮಸ್ಯೆಯೇ ಮಾದಕ ವ್ಯಸನ. ಮಾದಕ ದ್ರವ್ಯಗಳು ದೇಹ ಮತ್ತು ಮನಸ್ಸಿನ ಮೇಲೆ ಗಂಭೀರ ಹಾನಿ ಉಂಟು ಮಾಡುತ್ತವೆ. ಇವುಗಳಿಗೆ ಒಮ್ಮೆ ಅಂಟಿಕೊಂಡರೆ ಹೊರಬರುವುದು ಬಹಳ ಕಷ್ಟ. ಗಾಂಜಾ, ಹೆರಾಯಿನ್, ಕೊಕೇನ್ ಸೇರಿದಂತೆ ಹಲವು ಮಾದಕ ದ್ರವ್ಯಗಳಿವೆ. ಮನೋವಿಕೃತ ವಸ್ತುಗಳು ಮನುಷ್ಯನ ಆಲೋಚನೆ ಮತ್ತು ವರ್ತನೆಯನ್ನ ಬದಲಿಸುತ್ತವೆ. ಇವು ಮೆದುಳಿನ ಕಾರ್ಯಕ್ಷಮತೆಯನ್ನ ನಿಧಾನವಾಗಿ ನಾಶ ಮಾಡುತ್ತವೆ. ವಿದ್ಯಾರ್ಥಿಗಳು ಮತ್ತು ಯುವಕರು ಇದರ ಪ್ರಮುಖ ಬಲಿಯಾಗುತ್ತಿದ್ದಾರೆ. ವ್ಯಸನದಿಂದ ಶಿಕ್ಷಣ ಮತ್ತು ಭವಿಷ್ಯ ಸಂಪೂರ್ಣ ಹಾಳಾಗುತ್ತದೆ. ಇದು ಕುಟುಂಬಗಳ ಮೇಲೂ ಭಾರಿ ಪರಿಣಾಮ ಬೀರುತ್ತದೆ. ಆರ್ಥಿಕ ಸಂಕಷ್ಟಗಳು ಮತ್ತು ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತವೆ. ವ್ಯಸನ ಅಪರಾಧ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಹಿಂಸೆ, ಕಳ್ಳತನ ಮತ್ತು ಅಪಘಾತಗಳು ಹೆಚ್ಚಾಗುತ್ತವೆ. ಮಾದಕ ದ್ರವ್ಯ ಸೇವನೆ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ. ಹೃದಯ, ಯಕೃತ್ತು ಮತ್ತು ಮೆದುಳು ಹಾನಿಗೊಳಗಾಗುತ್ತವೆ. ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಹತ್ಯೆಯ ಅಪಾಯವು ಹೆಚ್ಚಾಗುತ್ತದೆ. ಭಾರತದಲ್ಲಿ ಮಾದಕ ದ್ರವ್ಯಗಳ ವಿರುದ್ಧ ಕಠಿಣ ಕಾನೂನುಗಳಿವೆ. ಎನ್ಡಿಪಿಎಸ್ ಕಾಯ್ದೆಯಡಿ ಕಠಿಣ ಶಿಕ್ಷೆಗಳು ವಿಧಿಸಲಾಗುತ್ತವೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾರಾಟ ಗಂಭೀರ ಅಪರಾಧ. ಕಾನೂನು ಕೈಗೆ ಸಿಕ್ಕರೆ ಜೀವನವೇ ಬದಲಾಗುತ್ತದೆ. ಆದ್ದರಿಂದ ಮುನ್ನೆಚ್ಚರಿಕೆ ಅತ್ಯಂತ ಅಗತ್ಯ. ಪೋಷಕರು ಮಕ್ಕಳ ಮೇಲೆ ಹೆಚ್ಚಿನ ಗಮನ ವಹಿಸಬೇಕು. ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಗಮನಿಸಬೇಕು. ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಅವಶ್ಯ. ಶಿಕ್ಷಕರು ಸರಿಯಾದ ಮಾರ್ಗದರ್ಶನ ನೀಡಬೇಕು. ಸ್ನೇಹಿತರ ಒತ್ತಡದಿಂದ ದೂರವಿರಬೇಕು. ಒತ್ತಡ ಎದುರಿಸಲು ಆರೋಗ್ಯಕರ ಮಾರ್ಗ ಬೇಕು. ಯೋಗ, ಕ್ರೀಡೆ ಮತ್ತು ಧ್ಯಾನ ಉತ್ತಮ ಆಯ್ಕೆಗಳು. ವ್ಯಸನ ಪೀಡಿತರಿಗೆ ಸಹಾಯ ಅಗತ್ಯ. ಪುನರ್ವಸತಿ ಕೇಂದ್ರಗಳು ಹೊಸ ಜೀವನ ನೀಡುತ್ತವೆ. ಸಮಯಕ್ಕೆ ಚಿಕಿತ್ಸೆ ದೊರೆತರೆ ಚೇತರಿಕೆ ಸಾಧ್ಯ. ವ್ಯಸನ ಪೀಡಿತರನ್ನ ದೂರವಿಡಬಾರದು. ಅವರಿಗೆ ಬೆಂಬಲ ಮತ್ತು ಸಹಾನುಭೂತಿ ಬೇಕು. ಸಮಾಜ ಒಟ್ಟಾಗಿ ನಿಂತರೆ ಪರಿಹಾರ ಸಾಧ್ಯ. ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ. ಮಾದಕ ದ್ರವ್ಯಗಳ ವಿರುದ್ಧ ಧ್ವನಿ ಎತ್ತಬೇಕು. ಅಕ್ರಮ ಚಟುವಟಿಕೆ ಕಂಡರೆ ಮಾಹಿತಿ ನೀಡಬೇಕು. ಯುವ ಜನತೆ ದೇಶದ ಭವಿಷ್ಯ. ಅವರ ಜೀವನ ಸುರಕ್ಷಿತವಾಗಿರಬೇಕು. ಮಾದಕ ದ್ರವ್ಯಗಳಿಗೆ ಇಲ್ಲ ಎಂದು ಹೇಳೋಣ. ಜಾಗೃತಿಯಿಂದಲೇ ಬದಲಾವಣೆ ಸಾಧ್ಯ. ಆರೋಗ್ಯಕರ ಜೀವನವೇ ನಿಜವಾದ ಸಂತೋಷ. ಒಂದು ತಪ್ಪು ನಿರ್ಧಾರ ಜೀವನ ಹಾಳು ಮಾಡುತ್ತದೆ. ಇಂದು ಎಚ್ಚರ ವಹಿಸಿದರೆ ನಾಳೆ ಸುರಕ್ಷಿತ. ಈ ಹೋರಾಟ ನಿರಂತರವಾಗಿರಬೇಕು. ಸರ್ಕಾರ ಮತ್ತು ಸಮಾಜ ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಸಂದೇಶ ಮನೆ ಮನೆಗೆ ತಲುಪಬೇಕು. ಈ ಸಂದೇಶವನ್ನ ಎಲ್ಲರೂ ಹಂಚಿಕೊಳ್ಳಬೇಕು. ಮಾದಕ ವ್ಯಸನ ಮುಕ್ತ ಸಮಾಜ ನಮ್ಮ ಗುರಿ. ಈ ಹೋರಾಟದಲ್ಲಿ ನಿಮ್ಮ ಪಾತ್ರ ಮುಖ್ಯ. ಸ್ವಸ್ಥ ಮನಸ್ಸು ನಿಜವಾದ ಸಂಪತ್ತು. ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ. ಮಾದಕ ದ್ರವ್ಯಗಳಿಗೆ ಅವಕಾಶ ಕೊಡಬೇಡಿ. ಜೀವನವನ್ನ ಮೌಲ್ಯಮಾಪನ ಮಾಡಿ. ಸರಿಯಾದ ನಿರ್ಧಾರವೇ ಸುರಕ್ಷಿತ ಭವಿಷ್ಯ. ಇಂದಿನ ನಿರ್ಧಾರ ನಾಳೆಯನ್ನ ರೂಪಿಸುತ್ತದೆ. ಮಾದಕ ದ್ರವ್ಯಗಳಿಂದ ದೂರವಿರಿ. ಜಾಗೃತರಾಗಿರಿ, ಜಾಗೃತಗೊಳಿಸಿ. ಈ ಸಂದೇಶವನ್ನ ಎಲ್ಲರಿಗೂ ತಲುಪಿಸಿ. ಇದು ನಿಮ್ಮ ಜನತಾ ಧ್ವನಿ ವಿಶೇಷ ಸುದ್ದಿ. ಮತ್ತೆ ಭೇಟಿಯಾಗೋಣ ವಿಶೇಷ ಜಾಗೃತಿಯೊಂದಿಗೆ. ಧನ್ಯವಾದಗಳು.